ಇಂದು ತಿರುಮಕೂಡಲು ಟಿ ನರಸೀಪುರ ಕ್ಷೇತ್ರದಲ್ಲಿ 3 ತೀರ್ಥಗಳ ಸಮಾಗಮವಾದಂತಹ ಪ್ರಯಾಗಕ್ಕೆ ಸದೃಶವಾದಂತಹ ಈ ಕ್ಷೇತ್ರದಲ್ಲಿ ಶ್ರೀ ರಘುನಾಥ ತೀರ್ಥರು ಅರ್ಥಾತ್ ಶೇಷಚಂದ್ರಿಕಾಚಾರ್ಯರ ಏನು ಪ್ರಾಚೀನ ಮಠ ಇತ್ತು ಅದನ್ನು ಜೀರ್ಣೋದ್ಧಾರ ಮಾಡಿ ಪುನಃ ಪ್ರತಿಷ್ಠಾಪನಾದಿ ಕಾರ್ಯಕ್ರಮಗಳನ್ನು ಸೋಸಲೆ ವ್ಯಾಸರಾಜ ಮಠದ ಪ್ರಸ್ತುತ ಪೀಠಾಧಿಪತಿಗಳು ಶ್ರೀ ವಿದ್ಯಾಶ್ರೀ ತೀರ್ಥ ಶ್ರೀಪಾದಂಗಳವರು ಭಕ್ತರ ಸಹಕಾರ ಸಹಯೋಗದೊಂದಿಗೆ ಹಮ್ಮಿಕೊಂಡು ಅತ್ಯಂತ ಯೋಗ್ಯವಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದಕ್ಕೆ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಲು ನಮಗೂ ಅವಕಾಶವನ್ನು ಮಾಡಿ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆತ್ಮೀಯತೆಯಿಂದ ಆಹ್ವಾನಿಸಿದ ಹಿನ್ನೆಲೆಯಲ್ಲಿ ನಾವು ನಿನ್ನೆಯ ದಿನ ರಾತ್ರಿ 12 ಗಂಟೆಗೆ ಮಂತ್ರಾಲಯದಿಂದ ಹೊರಟು ಬೆಳಗ್ಗೆ 6ವರೆಗೆ ಇಲ್ಲಿ ಬಂದು ಸೇರಿ ತಲುಪಿದ್ದೇವೆ. ತ್ರಿವೇಣಿ ಸಂಗಮದ ಸ್ಥಾನ, ಮೂಲರಾಮದೇವರ ಪೂಜೆ ಮತ್ತು ಮೂಲ ಗೋಪಾಲಕೃಷ್ಣ ದೇವರ ದರ್ಶನ, ಮೂಲ ಗೋಪಿನಾಥ ದೇವರು ಶ್ರೀಪಾದರಾಜ ಮಠದ ಪರಂಪರಾ ಪ್ರತಿಮೆಗಳ ದರ್ಶನ ಮತ್ತು ಪ್ರತಿಷ್ಠಾಪನಾದಿ ಕಾರ್ಯಕ್ರಮ, ಅಭಿಷೇಕ, ಪಂಚಾಮೃತ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೇವೆ. ಬಹಳ ಸಂತೋಷವಾಗಿದೆ. ನಾವು ಈ ಪ್ರಾಂತದವರೇ ಆದ್ದರಿಂದ ನಮ್ಮ ಮೂಲ ಸ್ಥಳ ನಂಜನಗೂಡು, ನಾವೆಲ್ಲ ಬಾಲ್ಯದಲ್ಲಿ ಓಡಾಡಿದ ನೆನಪು, ಇಲ್ಲಿ 10 ಬಾರಿ ಬಂದಂತಹ ನೆನಪು, ಇದನ್ನೆಲ್ಲ ಮೆಲುಕು ಹಾಕುತ್ತಾ ಈ ಪವಿತ್ರವಾದ ಸುಸಜ್ಜಿತವಾದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹರಿಗುರುಗಳ ವಿಶೇಷವಾದ ಸೇವೆಯನ್ನು ನಾವು ಸಲ್ಲಿಸಿದ್ದೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ತಿರುಮಕೂಡಲು ಕ್ಷೇತ್ರ ಒಂದು ದಿವ್ಯವಾದ ಕ್ಷೇತ್ರ. ಇದು ಇಲ್ಲಿ ಅಗಸ್ತ್ಯೇಶ್ವರ ಸನ್ನಿಧಾನ, ಹನುಮಂತೇಶ್ವರ, ನರಸಿಂಹದೇವರ ಗುಂಜ ನರಸಿಂಹ ದೇವರ ವಿಶೇಷವಾದ ಸನ್ನಿಧಾನ ಯುಕ್ತವಾದ ಕ್ಷೇತ್ರ ಇದು. ಜೊತೆಗೆ ಕಾವೇರಿ ಕಪಿಲ ಸ್ಫಟಿಕ ಸರೋವರ ಇರತಕ್ಕಂತಹ ಸಂಗಮ ಕ್ಷೇತ್ರ. ಇಂತಹ ಅದ್ಭುತವಾದ ಕ್ಷೇತ್ರ ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದಿವ್ಯವಾದ ಕ್ಷೇತ್ರದಲ್ಲಿ ನಮ್ಮ ಶೇಷಚಂದ್ರಿಕಾಚಾರ್ಯರ ದಿವ್ಯ ಸನ್ನಿಧಾನ ಇದೆ. ಶೇಷಚಂದ್ರಿಕಾಚಾರ್ಯರು ವ್ಯಾಸರಾಜರ ನಂತರ, ವ್ಯಾಸರಾಜರು ಕೃಷ್ಣದೇವರಾಯನ ರಾಜಗುರುಗಳು. 6 ಚಕ್ರವರ್ತಿಗಳಿಗೆ ರಾಜಗುರುಗಳಾಗಿರ್ತಕ್ಕಂಥವರು ವ್ಯಾಸರಾಜರು. ಅವರ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ಶೇಷಚಂದ್ರಿಕಾಚಾರ್ಯರು ಅಂತ. ಈ ಚಂದ್ರಿಕಾಚಾರ್ಯರು ಚಂದ್ರಿಕಾ ಗ್ರಂಥವನ್ನು ರಚನೆ ಮಾಡಿದ್ದಾರೆ ವ್ಯಾಸರಾಜರು. 2 ಅಧ್ಯಾಯಕ್ಕೆ ಮಾತ್ರ ಮಾಡಿದ್ದಾರೆ. ಇನ್ನು 2 ಅಧ್ಯಾಯವನ್ನು ನನ್ನ ಮುಂದಿನವರು ಬರ್ತಾರೆ, ದಶಮೋ ಮತ್ಸಮೋ ಭವೇತ್ ಅಂತ. ನನ್ನ 10ನೇ ತಲೆಮಾರಿನಲ್ಲಿ ಶೇಷಚಂದ್ರಾಚಾರ್ಯರಂತರು ಬರ್ತಾರೆ. ಅವರು ಈ ಗ್ರಂಥವನ್ನು ಪೂರ್ಣ ಮಾಡ್ತಾರೆ ಅಂತ ವ್ಯಾಸರಾಜರು ಹೇಳಿದ್ದಾರೆ. ಅಂತಹ ಮಹಾಜ್ಞಾನಿಗಳು ಇರತಕ್ಕಂತಹ ಒಂದು ದಿವ್ಯ ಸನ್ನಿಧಾನ ಈ ಮಠ. ಈ ಕ್ಷೇತ್ರ ಜೀರ್ಣೋದ್ಧಾರ ಮಾಡಬೇಕು ಅಂತ ನಮ್ಮ ವಿದ್ಯಾಶ್ರೀ ತೀರ್ಥ ಶ್ರೀಪಾದಂಗಳವರು, ವ್ಯಾಸರಾಜ ಮಠ ಸೋಸಲೆ ಪೀಠಾಧಿಪತಿಗಳು ಅದನ್ನು ಸಂಕಲ್ಪ ಮಾಡಿದರು. ಇದು ಯಾಕೆ ಜೀರ್ಣೋದ್ಧಾರ ಅಂತೇಳಿದ್ರೆ, ಹಿಂದೆ ಬಹಳ ಶಿಥಿಲವಾಗಿತ್ತು ಈ ಕಟ್ಟಡ. ಆ ಸಂದರ್ಭದಲ್ಲಿ ಎಲ್ಲ ಕೂಡ ಒಂದು ಮೇಲೆ ಸೋರ್ತಾ ಇತ್ತು ಅಥವಾ ಒಂದು ಗೋಡೆ ಬಿದ್ದು ಹೋಗ್ತಿತ್ತು. ಸುಮಾರು 50 ವರ್ಷ ಹಿಂದೆ ಕಟ್ಟಿರ್ತಕ್ಕಂತಹ ಒಂದು ಕಟ್ಟಡ ಇದು. ಹಾಗಾಗಿ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿ 6 ಕೋಟಿ ವೆಚ್ಚದಲ್ಲಿ ಇಂತಹ ಭವ್ಯವಾದ ಒಂದು ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಜನರಿಗೆ ಅನುಕೂಲಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡೋಕ್ಕೋಸ್ಕರ ಒಂದು ದಿವ್ಯವಾದ ಒಂದು ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ದೊಡ್ಡ ಒಂದು ಸಭಾಂಗಣವನ್ನು ಮಾಡಿರ್ತಕ್ಕಂಥದ್ದು. ಯಾರಾದರೂ ಅನೇಕ ಉಪನಯನ ಇತ್ಯಾದಿಗಳು, ಶ್ರಾದ್ದಾದಿಗಳು ಮಾಡತಕ್ಕಂಥದ್ದು ಏನಿದೆ ಎಲ್ಲ ಭಕ್ತರಿಗೆ ಅನುಕೂಲಕ್ಕೋಸ್ಕರ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇಂತಹ ದಿವ್ಯವಾದ ಭವನವನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮಂತ್ರಾಲಯ ಮಠಾಧೀಶ್ವರ ಆಗಿರತಕ್ಕಂತಹ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಆಗಮಿಸಿದ್ದಾರೆ. ಹಾಗೆ ಶ್ರೀಪಾದ ಮಠಾಧೀಶರಾಗಿರ್ತಕ್ಕಂತಹ ಸುಜನೇಂದ್ರ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಆಗಮಿಸಿದ್ದಾರೆ. ಈ 3 ಯತಿಗಳಿಂದ ಇವತ್ತು ವಿಶೇಷವಾದ ಒಂದು ಉದ್ಘಾಟನೆ ಕಾರ್ಯಕ್ರಮ ನಡೆದಿದೆ. ಅನೇಕ ಹೋಮ ಹವನಾದಿ ಕಾರ್ಯಕ್ರಮಗಳು ಇಲ್ಲಿ ನಡೆದಿದೆ. ಈಗ ಒಂದು ಈ ಮಠಕ್ಕೆ ಒಂದು ರಥ ದೇವರನ್ನು ಗುರುಗಳನ್ನು ಕೂಡಿಸಿಕೊಂಡು ಇಡೀ ರಾಜಮಾರ್ಗದಲ್ಲಿ ಒಂದು ಮೆರವಣಿಗೆ ಮಾಡಬೇಕೆಂಬುದು ಉದ್ದೇಶದಿಂದ ಒಂದು ರಥವನ್ನು ಈ ಮಠಕ್ಕೆ ಶ್ರೀಪಾದಂಗಳು ಅರ್ಪಣೆ ಮಾಡಿದ್ದಾರೆ. ಹೀಗೆ ಎಲ್ಲರ
ಭಕ್ತರ ಸಹಕಾರದಿಂದ ಈ ಮಠ ಜೀರ್ಣೋದ್ಧಾರಗೊಂಡು ಇವತ್ತು ಎಲ್ಲ ಭಕ್ತರಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ. ಅಷ್ಟಲ್ಲದೆ ಈ ಒಂದು ನದಿಯ ತೀರದಲ್ಲಿ ಇರತಕ್ಕಂತಹ ಈ ಮಠ, ಹಾಗಾಗಿ ಸ್ವಾಮಿಗಳು ಈ ನದಿಯ ಒಂದು ಶುದ್ಧಿಗೋಸ್ಕರ ಹಲವಾರು ಯೋಜನೆಗಳನ್ನ ಮಾಡಿಕೊಂಡಿದ್ದಾರೆ. ಈ ಹಲವಾರು ಯೋಜನೆಗಳಲ್ಲಿ ಒಂದು ದೊಡ್ಡ ಒಂದು ಕಮಿಟಿಯನ್ನು ಮಾಡಿ ಈ ಎಲ್ಲರೂ ಇಲ್ಲಿ ಬಟ್ಟೆ ಬಿಡೋದು, ಕಸವನ್ನು ಹಾಕ್ತಕ್ಕಂಥದ್ದು ಇತ್ಯಾದಿಗಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮಠದ ವತಿಯಿಂದನೇ ಇದನ್ನು ಶುದ್ಧೀಕರಣ ಮಾಡಬೇಕು ಅಂತ ಅಪೇಕ್ಷೆಯಿಂದ ಒಂದು ದೊಡ್ಡ ಕಮಿಟಿ ಮಾಡಿ ಒಂದು ಕಾವೇರಿ ಒಂದು ಅದನ್ನು ಉಳಿಸ್ಬೇಕೆಂಬ ಯೋಜನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇಂತಹ ದಿವ್ಯವಾದ ಇಂತಹ ಸ್ಥಳದಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಈ ಮಠದ ಒಂದು ಉಪಯೋಗ ಮಾಡಿಕೊಳ್ಬೇಕು. ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮತ್ತು ಮಠ ಅನ್ನದಾನಾದಿಗಳನ್ನು ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ ಯಾರು ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆ ಇದೆ. ಹಾಗೆ ಶ್ರೀಮಠ ನಮ್ಮ ತಿರುಮಕೂರು ಸುತ್ತಮುತ್ತಲಲ್ಲೂ ಕೂಡ ಒಂದು ಆಂಬುಲೆನ್ಸನ್ನು ಸಂಚಾರಿ ಚಿಕಿತ್ಸಾಲಯನ ಉಚಿತವಾದ ಸಂಚಾರಿ ಚಿಕಿತ್ಸಾಲಯವನ್ನು ಒಂದು ಈಗಾಗಲೇ 6 ತಿಂಗಳಾಯಿತು ಇವಾಗ ಪ್ರಾರಂಭ ಮಾಡಿ. ಇಡೀ ಹಳ್ಳಿಗಳಿಗೆ ಹೋಗಿ ಏನೇನು ಯಾರ್ಯಾರಿಗೆ ಏನೇನು ಅನಾರೋಗ್ಯ ಇದೆಯೋ ಏನು ಸಮಸ್ಯೆ ಇದೆಯೋ ಅದನ್ನು ಆ ಮನೆಗೆ ಅಲ್ಲಿ ಹೋಗಿ ಅವರ ಉಚಿತವಾದ ತಪಾಸಣೆ ಮತ್ತು ಔಷಧಿಯನ್ನು ಕೊಟ್ಟು ಹೀಗೆ ಮಠ ಒಂದು ಸಾಮಾಜಿಕ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ತಮ್ಮ ಹೆಸರು? ಮತ್ಸೂದನಾಚಾರ್ಯರು, ವಿದ್ವಾನ್ ಮತ್ಸೂದನಾಚಾರ್ಯರು. ಕೆಲವು ಶತಮಾನಗಳ ಹಿಂದೆ ವಿದ್ಯಾ ಕರ್ನಾಟಕ ಸಿಂಹಾಸನಾಧೀಶ್ವರರಾಗಿ ಮೆರೆದಂತಹ ಯತಿ ಚಕ್ರವರ್ತಿಗಳು ಶ್ರೀ ರಘುನಾಥ ಯತಿಗಳು ಅಥವಾ ಶೇಷಚಂದ್ರಿಕಾಚಾರ್ಯರು ಅಂತ ಅವ್ರನ್ನ ಕರೀತಾ ಇದ್ದಾರೆ. ಅಂತಹ ವಿದ್ವನ್ಮೂರ್ಧನ್ಯರಾದಂತಹ ಮಹಾನುಭಾವರು ತಮ್ಮ ಅಂತಿಮ ಕಾಲದ ತಪೋಭೂಮಿಯನ್ನಾಗಿ ಆಯ್ಕೆ ಮಾಡಿಕೊಂಡಂತಹ ಪವಿತ್ರವಾದ ಸ್ಥಳ ಈ ಟಿ ನರಸೀಪುರ ಕ್ಷೇತ್ರದ ತಿರುಮಕೂಡಲು ಕ್ಷೇತ್ರ. ಸಾಮಾನ್ಯವಾಗಿ ಜ್ಞಾನಿಗಳು ಎಲ್ಲಿ ನದಿಯ ಪಾತ್ರ ಇದೆ ಅಲ್ಲಿ ತಮ್ಮ ತಪೋಭೂಮಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಇಲ್ಲಿ 3 ನದಿಗಳ ಪವಿತ್ರವಾದ ಸಂಗಮ ಆಗುವಂತಹ ಜಾಗ. ಇಲ್ಲಿ ಕಾವೇರಿ ಒಂದು ಕಡೆಯಿಂದ ಹರಿದರೆ ಮತ್ತೊಂದು ಕಡೆಯಿಂದ ಕಪಿಲೆಯ ಹರಿವು ಗುಪ್ತಗಾಮಿನಿಯಾಗಿ ಸ್ಫಟಿಕ. ಇಂತಹ 3 ನದಿಗಳ ತಿರುಮಕೂಡಲು ಕ್ಷೇತ್ರವನ್ನ ತಮ್ಮ ತಪೋಭೂಮಿಯನ್ನಾಗಿ ಆಯ್ಕೆ ಮಾಡಿಕೊಂಡಂತಹ ಮಹಾನುಭಾವರು ನಮ್ಮ ರಘುನಾಥ ಯತಿಗಳು ಅಂತ ಮಾಧ್ವ ಪರಂಪರೆಯಲ್ಲಿ ಬಂದವರು. ಕರ್ನಾಟಕದ ಅರಸನಾದಂತಹ ಕೃಷ್ಣದೇವರಾಯ ಭೂಪಾಲ ಅವನಿಗೆ ರಾಜಗುರುಗಳಾಗಿ ಮೆರೆದಂತಹ ಮಹಾನುಭಾವರು ಶ್ರೀ ವ್ಯಾಸರಾಜಗುರು ಸಾರ್ವಭೌಮರು. ಅವರ ಪರಂಪರೆಯಲ್ಲಿ ಅವರಿಂದ 10ನೆಯವರಾಗಿ ಅವರು ಏರಿದ ಪೀಠದಲ್ಲಿ ವಿರಾಜಮಾನರಾಗಿ ಬಂದ ಮಹಾನುಭಾವರು ರಘುನಾಥ ಯತಿಗಳು. ಅವರು ವ್ಯಾಸರಾಜರೇ ಅವರನ್ನ ಹೇಳುವಾಗ ದಶಮೋ ಮತ್ಸಮೋ ಭವೇತ್ ಅಂತ ಕರೀತಾ ಇದ್ದಾರೆ. ಅವರಿಂದ 10ನೆಯವರಾಗಿ ಅವತಾರ ಮಾಡಿ ಅವರು ರಚನೆ ಮಾಡಿದಂತಹ ತಾತ್ಪರ್ಯ ಚಂದ್ರಿಕಾ ಗ್ರಂಥ ಅದರ ಉಳಿದ 2 ಅಧ್ಯಾಯಕ್ಕೆ ಅವರಂತೆ ವ್ಯಾಖ್ಯಾನ ಮಾಡಿ ವಿದ್ವಜ್ಜನರಿಂದ ಶೇಷಚಂದ್ರಿಕಾಚಾರ್ಯರು ಅಂತ ಖ್ಯಾತನಾಮರಾದ ಮಹಾನುಭಾವರು ಇಲ್ಲಿ ವೃಂದಾವನದಲ್ಲಿ ವಿರಾಜಮಾನರಾದಂತಹ ಯತಿಗಳು. ಬಹು ಶತಮಾನಗಳ ಹಿಂದೆ, ಸುಮಾರು 100 ವರ್ಷಗಳ ಹಿಂದೆ ಈ ಕ್ಷೇತ್ರದಲ್ಲಿ ಇದ್ದಂತಹ ಒಂದು ಭವನ ಕಾಲಕ್ರಮದಲ್ಲಿ ಶಿಥಿಲ ಆದ ಸಂದರ್ಭದಲ್ಲಿ ಅಧುನಾ ಆ ಪೀಠದಲ್ಲಿ ವಿರಾಜಮಾನರಾದಂತಹ ವಿದ್ವನ್ಮಣಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದಂಗಳವರು ಅನೇಕ ಕಟ್ಟಡಗಳು ಭವನಗಳನ್ನು ತಮ್ಮ ಪ್ರಾಚೀನ ಗುರುಗಳಿಗೆ ನಿರ್ಮಾಣ ಮಾಡ್ತಾ ಅವರ ಒಂದು ದೃಷ್ಟಿಯಲ್ಲಿ ಅತ್ಯಂತ ಪವಿತ್ರತಮವಾದಂತಹ ಈ ಕ್ಷೇತ್ರ, ಇದರ ಒಂದು ಉನ್ನತಿ, ಇದನ್ನು ಮಾಡಬೇಕು ಅಂತ ಹೇಳಿ ಪರಮ ಪೂಜ್ಯ ಶ್ರೀಪಾದರು ಸಂಕಲ್ಪ ಮಾಡಿ ಸುಮಾರು 5-6 ಕೋಟಿಗಳಲ್ಲಿ ಈ ಒಂದು ಭವ್ಯವಾದ
ನಿರ್ಮಾಣವನ್ನ ಎಲ್ಲ ಶ್ರೀ ವ್ಯಾಸರಾಜರ ಭಕ್ತರು, ಅನೇಕ ಜನ ಭಕ್ತರ ಒಂದು ಸಹಕಾರದಿಂದ ಉತ್ತಮವಾದ ಭವನವನ್ನ ಈಗ ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಬೃಂದಾವನಗಳು ಇಲ್ಲಿ ಅವರಲ್ಲದೆ ಅವರ ಜೊತೆಯಲ್ಲಿ ಶೇಷಚಂದ್ರಿಕಾಚಾರ್ಯರಿಗಿಂತಲೂ ಹಿರಿಯರಾದ ಲಕ್ಷ್ಮೀ ವಲ್ಲಭ ತೀರ್ಥರು ಅಂತ ಅವರ ಬೃಂದಾವನ ಇದೆ, ಮೂಲ ಬೃಂದಾವನ. ಆ ನಂತರದಲ್ಲಿ ಆ ಪರಂಪರೆಯಲ್ಲಿ ಬಂದಂತಹ ಶ್ರೀ ವಿದ್ಯಾವಲ್ಲಭ ತೀರ್ಥರು ಅಂತ ಅವರ ಬೃಂದಾವನ, ಅತ್ಯಂತ ಪ್ರಸಿದ್ಧ ನಾಮರಾದಂತಹ ಶ್ರೀನಾಥ ತೀರ್ಥರು ಅಂತ ಅವರ ಮೂಲ ಬೃಂದಾವನ, ಹಾಗೂ ವಿದ್ಯಾ ಪಯೋನಿಧಿ ತೀರ್ಥರ ಬೃಂದಾವನ, ಹಾಗೂ ಭಾಗವತ ನಡೆದಾಡುವ ಭಾಗವತ ಅಂತಾನೆ ಪ್ರಸಿದ್ಧರಾದಂತಹ ಶ್ರೀ ವಿದ್ಯಾ ವಾಚಸ್ಪತಿಗಳ ಬೃಂದಾವನ. ಈ ರೀತಿ ತಮ್ಮ ಹಿರಿಯರು ನೆಲೆಸಿದ ಈ ಜಾಗವನ್ನ ಒಂದು ಭವ್ಯವಾದ, ಇನ್ನು ಮುಂದೆ ಒಂದು ಶತಮಾನಗಳು ಕಳೆದರೂ ಕೂಡ ಯಾವುದೇ ವಿಧವಾದ ಭವನಕ್ಕೆ ವಿಘ್ನ ಬಾರದ ರೀತಿಯಲ್ಲಿ ಅನೇಕ ಜನರಿಗೂ ಕೂಡ ಉಪಕಾರ ಮಾಡುವಂತಹ ಒಂದು ದೃಷ್ಟಿಯಲ್ಲಿ ಅದ್ಭುತವಾದ ಭವನವನ್ನ ನಿರ್ಮಾಣ ಮಾಡಿದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಂಗಳವರು. ಆ ಒಂದು ಕಟ್ಟಡ ನಿರ್ಮಾಣ ನೂತನವಾಗಿ ಆದ ಸಂದರ್ಭದಲ್ಲಿ ಆದಂತಹ ಏನೆಲ್ಲ ಅಪಚಾರಗಳೆಲ್ಲ ಆಗಿರುತ್ತೆ, ತಪ್ಪುಗಳು ನಮ್ಮಿಂದ ನಡೆದಿರುತ್ತೆ, ಅದರ ಪ್ರಾಯಶ್ಚಿತ್ತಾರ್ಥವಾಗಿ ಮತ್ತು ಅದರ ಒಟ್ಟಿಗೆ ಕಳಾಕರ್ಷಣೆ ಮಾಡಿದ ಬೃಂದಾವನಗಳಿಗೆ ಪುನಃ ಪ್ರತಿಷ್ಠೆ, ಸಂಪ್ರೋಕ್ಷಣ, ಪ್ರಾಯಶ್ಚಿತ್ತ ಇದೇ ಮೊದಲಾದ ಎಲ್ಲ ವಿಧಿಗಳು ಕೂಡ ಇಂದಿನ ಶುಭ ಮುಹೂರ್ತದಲ್ಲಿ 3 ಜನ ಪೀಠಾಧಿಪತಿಗಳು, ಒಂದು ವ್ಯಾಸರಾಜ ಮಠಾಧೀಶರಾದ ಶ್ರೀ ವಿದ್ಯಾ ಶ್ರೀಶ ತೀರ್ಥರು ಮತ್ತು ಶ್ರೀಪಾದರಾಜ ಮಠದ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ಮತ್ತು ಮಂತ್ರಾಲಯ ಮಠಾಧೀಶರಾದಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರು, ಈ 3 ಜನ ಸೇರಿ ಈ ಭವ್ಯವಾದ ಕಟ್ಟಡದ ಉದ್ಘಾಟನೆ, ಸಂಪ್ರೋಕ್ಷಣ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳಿಸಿದ್ದಾರೆ. ಎಲ್ಲ ಭಕ್ತರಿಗೆ ಮುಕ್ತ ಅವಕಾಶದಲ್ಲಿ ದರ್ಶನ, ಸ್ನಾನ ಇತ್ಯಾದಿಗಳಿಗೆ ಇಲ್ಲಿ ಬರಬಹುದು. ಇದು ಒಳ್ಳೆ ಸ್ಥಳ, ಕಾವೇರಿ, ಕಪಿಲೆ ಮತ್ತು ಸ್ಫಟಿಕದ ಸಂಗಮ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.